ಅಲ್ಲಿಗೆ ಹೋಗ್ತಾ ಇದೀವಲ್ಲ ಅದೇ ಸರ್ ಅಲ್ಲ ಏನೇ ಕೇಳಿದ್ರು ಸರ್ ಪೊಲಿಟಿಕಲಿ ಈ ಸಲ ಇಲ್ಲ ಹೋಗ್ಬಿಟ್ಟು ಅವ್ರು ಏನು ಅಲ್ಲಲ್ಲ ನನಗೆ ಏನು ಬೈಟ್ ಕೊಡಲಿ ನನಗೆ ಅವ್ರು ಏನು ಕಥೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಾದರೆ ಇಂಥದ್ದು ಅಂತ ನಾನು ಅಲ್ಲಿಗೆ ಬರ್ತದೆ ಅಲ್ಲೇ ಕೊಡ್ತೀನಿ ಅವ್ರು ಕೇಳ್ಕೊಡ ಆಮೇಲೆ ಕೊಡ್ತೀನಿ ಅಲ್ಲಿಗೆ ಹೋಗ್ತಾ ಇದೀವಲ್ಲ ಅದೇ ಸರ್ ಅಲ್ಲ ಏನೇ ಕೇಳಿದ್ರು ಸರ್ ಪೊಲಿಟಿಕಲಿ ಈ ಸಲ ಇಲ್ಲ ಹೋಗ್ಬಿಟ್ಟು ಅವ್ರು ಏನು ಅಲ್ಲಲ್ಲ ನನಗೆ ಏನು ಬೈಟ್ ಕೊಡಲಿ ನನಗೆ ಅವ್ರು ಏನು ಕಥೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಾದರೆ ಇಂಥದ್ದು ಅಂತ ನಾನು ಅಲ್ಲಿಗೆ ಬರ್ತದೆ ಅಲ್ಲೇ ಕೊಡ್ತೀನಿ ಅವ್ರು ಕೇಳ್ಕೊಡ ಆಮೇಲೆ ಕೊಡ್ತೀನಿ ಯಾರು ಕುಂಬಳಕಾಯಿ ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಎಲ್ಲ ನಿರ್ಧಾರ ನಾನು ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ನಿರ್ಧಾರ ಏನು ಅನ್ನೋದನ್ನು ಅಲ್ಲೇ ಹೇಳ್ತೀನಿ ನಾನು. ಅಲ್ಲ, ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟರು. ಒಂದು 3-4 ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ. ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ, ಇವತ್ತಿನ ನಿರ್ಧಾರ. ಅದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು, ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ. ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಲ್ಲ, ದರ್ಶನ್ ಹಾಗೂ ಅಭಿಷೇಕ್. ಯಾರು ಕುಂಬಳಕಾಯಿ ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಅಲ್ಲಿಗೆ ಹೋಗ್ತಾ ಇದೀವಲ್ಲ ಅದೇ ಸರ್ ಅಲ್ಲ ಏನೇ ಕೇಳಿದ್ರು ಸರ್ ಪೊಲಿಟಿಕಲಿ ಈ ಸಲ ಇಲ್ಲ ಹೋಗ್ಬಿಟ್ಟು ಅವ್ರು ಏನು ಅಲ್ಲಲ್ಲ ನನಗೆ ಏನು ಬೈಟ್ ಕೊಡಲಿ ನನಗೆ ಅವ್ರು ಏನು ಕಥೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಾದರೆ ಇಂಥದ್ದು ಅಂತ ನಾನು ಅಲ್ಲಿಗೆ ಬರ್ತದೆ ಅಲ್ಲೇ ಕೊಡ್ತೀನಿ ಅವ್ರು ಕೇಳ್ಕೊಡ ಆಮೇಲೆ ಕೊಡ್ತೀನಿ.